ನೋಡಿ ವೀಕ್ಷಕರೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಬರ್ತಕ್ಕಂಥ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಅಂದರೆ ಇನ್ಶೂರೆನ್ಸ್ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಆ ಕುರಿತು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಯೋಜನೆಯ ವಿಶೇಷತೆಗಳು ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗಿಗ್ ಕಾರ್ಮಿಕರಿಗೆ ವಿಮಾ ಯೋಜನೆ ದೇಶದಲ್ಲಿ ಮೊದಲ ಬಾರಿಗೆ ನೀಡತಕ್ಕಂಥದ್ದು. ಎಲ್ಲ ಆಹಾರ ಗಿಗ್ ಕಾರ್ಮಿಕರು ಸೇವಾ ಸಿಂಧು ಪೋರ್ಟಲಲ್ಲಿ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು? ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ವಿಮಾ ಸೌಲಭ್ಯವು ಕರ್ತವ್ಯದಲ್ಲಿರುವಾಗ ಅಥವಾ ಇಲ್ಲದಿರುವಾಗ, ಅಂದರೆ ನೀವು ಡ್ಯೂಟಿಯಲ್ಲಿ ಇರುವಾಗೂ ಅನ್ವಯಿಸುತ್ತೆ, ಡ್ಯೂಟಿಯಲ್ಲಿ ಇಲ್ಲದೇ ಇರುವಾಗ ಕೂಡ ಈ ಒಂದು ಇನ್ಶೂರೆನ್ಸ್ ಸ್ಕೀಮ್ ಅನ್ವಯಿಸುತ್ತೆ. ಯೋಜನೆಯು ಸಂಪೂರ್ಣ ಉಚಿತ. ನಿಮಗೇನು ಈ ಒಂದು ಸ್ಕೀಮ್ ಸಂಪೂರ್ಣ ಫ್ರೀ ಆಗಿರ್ತಕ್ಕಂಥದ್ದು. ಯಾವುದೇ ರೀತಿ ನೀವು ಪ್ರೀಮಿಯಂ ಪಾವತಿ ಮಾಡುವ ಅಗತ್ಯ ಇರುವುದಿಲ್ಲ. ನೋಡಿ, ದೊರಕುವ ಸೌಲಭ್ಯಗಳೇನೆಂದರೆ, ಅಪಘಾತದಿಂದ ಮರಣ ಹೊಂದಿದಲ್ಲಿ ವಿಮಾ ಪರಿಹಾರ ರೂಪಾಯಿ 2 ಲಕ್ಷ ಹಾಗೂ ಜೀವ ವಿಮೆ 2 ಲಕ್ಷ ರೂಪಾಯಿ ಸೇರಿ ಒಟ್ಟು 4 ಲಕ್ಷ ರೂಪಾಯಿ ಸಿಗುತ್ತೆ. ನೀವು ಒಂದು ವೇಳೆ ಅಪಘಾತದಿಂದ ಮರಣ ಅಂದರೆ ಆಕ್ಸಿಡೆಂಟ್ಲಿ ಡೆತ್ ಆದರೆ ಇನ್ಶೂರೆನ್ಸು 2 ಲಕ್ಷ ರೂಪಾಯಿ ಮತ್ತು ಲೈಫ್ ಇನ್ಶೂರೆನ್ಸ್ 2 ಲಕ್ಷ ರೂಪಾಯಿ ಸೇರಿ ಒಟ್ಟು 4 ಲಕ್ಷ ರೂಪಾಯಿ ಈ ಒಂದು ವಿಮಾದಾರನಿಗೆ ಸಿಗುತ್ತೆ. ಅಪಘಾತದಿಂದ ಶಾಶ್ವತ ದುರ್ಬಲತೆ ಹೊಂದಿದಲ್ಲಿ 2 ಲಕ್ಷ ರೂಪಾಯಿವರೆಗೆ, ಅಂದರೆ ಅಪಘಾತ ಆಕ್ಸಿಡೆಂಟ್ ಆಗಿ ಆಗ ಒಂದು ವೇಳೆ ಏನಾದರೂ ದುರ್ಬಲತೆ ಅಂದರೆ ಅಂಗವೈಕಲ್ಯ ಉಂಟಾದರೆ 2 ಲಕ್ಷ ರೂಪಾಯಿವರೆಗೆ ಒಂದು ಅಮೌಂಟ್ ಸಿಗುತ್ತೆ. ಆಸ್ಪತ್ರೆ ವೆಚ್ಚ ಮರುಪಾವತಿ 1 ಲಕ್ಷ ರೂಪಾಯಿವರೆಗೆ. ನೀವು ಅಪಘಾತ ಪ್ರಕರಣಗಳಿಗೆ ಮಾತ್ರ, ಅಂದರೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ನಿಮಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ 1 ಲಕ್ಷ ರೂಪಾಯಿವರೆಗೆ ನಿಮಗೆ ಹಾಸ್ಪಿಟ್ಲಿನ ಬಿಲ್ಲನ್ನು ಈ ಒಂದು ಸ್ಕೀಮ್ ಅಡಿ ಪೇ ಮಾಡಲಾಗ್ತದೆ. ನಿಮಗೆ ಲೈಫ್ ಇನ್ಶೂರೆನ್ಸ್ ಬಂದುಬಿಟ್ಟು 2 ಲಕ್ಷ ರೂಪಾಯಿವರೆಗೂ ಲೈಫ್ ಇನ್ಶೂರೆನ್ಸ್ ಇರುತ್ತೆ ವೀಕ್ಷಕರೇ. ನೋಡಿ, ನೋಂದಣಿಗೆ ಆಹಾರ ಕಾರ್ಮಿಕರು ಏನಂದರೆ, ಸ್ವಿಗ್ಗಿ ಜೊಮ್ಯಾಟೊಗಳಂಥ ಸಂಸ್ಥೆಗಳಲ್ಲಿ ಫುಡ್ ಡೆಲಿವರಿ ಮಾಡುವವರು ಮತ್ತು ಇ ಕಾಮರ್ಸ್ ಸಂಸ್ಥೆಗಳಾಗಿರ್ತಕ್ಕಂಥ ಅಮೆಜಾನ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್, ಪೋರ್ಟರ್, ಫಾರ್ಮಸಿ, ಬ್ಲಿಂಕಿಟ್, ಜಿಪ್ಟೋ, ಡ್ಯಾಮಿನಿಜೋ ಮುಂತಾದ ಸಂಸ್ಥೆಗಳಲ್ಲಿ ಡೆಲಿವರಿ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ, ಒಟ್ಟಾರೆ ಡೆಲಿವರಿ ಬಾಯ್ಸ್ ಅಂತ ಏನು ಕರಿತೀವಲ್ಲ ನಾವು, ಡೆಲಿವರಿ ಮಾಡ್ತಕ್ಕಂಥ ಒಂದು ಕಾರ್ಮಿಕರಿಗೆ ಈ ಒಂದು ಸೌಲಭ್ಯ ನೀಡಲಾಗ್ತದೆ. ನೋಂದಣಿ ಮಾಡಬೇಕಾದ ಅರ್ಹತೆ ಏನಪ್ಪ ಅಂದರೆ, 18ರಿಂದ 60 ವರ್ಷದವರಾಗಿರಬೇಕು. ಅಂದರೆ ಅವ್ರ ವಯಸ್ಸು ಕನಿಷ್ಠ 18, ಗರಿಷ್ಠ 60 ವರ್ಷ. ಆದಾಯ ತೆರಿಗೆ ಪಾವತಿದಾರ ಆಗಿರ್ಬೋದು, ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು. ಅವರು ಭವಿಷ್ಯ ನಿಧಿ ಹಾಗೂ ESI ಫಲಾನುಭವಿ ಆಗಿರಬಾರ್ದು, ಅಂದರೆ ಅವರು PF ಮತ್ತು ESI ಇರಬಾರ್ದು ಅವ್ರದ್ದು. ಕರ್ನಾಟಕದಲ್ಲಿ ಗಿಗ್ ವೃತ್ತಿ ನಿರ್ವಹಿಸಿದವರಿಗೆ ಮಾತ್ರ, ಅಂದರೆ ಕರ್ನಾಟಕದಲ್ಲಿ ಡೆಲಿವರಿ ಕಾರ್ಯ ಮಾಡ್ತಕ್ಕಂಥವ್ರಿಗೆ ಮಾತ್ರ ಈ ಒಂದು ಸೌಲಭ್ಯ. ಡಾಕ್ಯುಮೆಂಟ್ಸ್ ಏನು ಬೇಕಪ್ಪ ಅಂದರೆ, ಆಧಾರ್ ಸಂಖ್ಯೆ ಬೇಕು, ವೃತ್ತಿ ನಿರ್ವಹಿಸುತ್ತಿರುವ ಸಂಸ್ಥೆಗಳು ವಿತರಿಸಿದ ಗುರುತಿನ ಚೀಟಿ, ಅಂದರೆ ನಿಮಗೆ ಜೊಮ್ಯಾಟೊ, ಸ್ವಿಗ್ಗಿ ಅಥವಾ ಫ್ಲಿಪ್ಕಾರ್ಟ್, ಅಮೆಜಾನ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ನೀಡ್ತಕ್ಕಂಥ ಒಂದು ನಿಮಗೆ ಐಡೆಂಟಿ ಕಾರ್ಡ್ ಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಕೊಡಿದ್ರೆ, ಕಾರ್ಮಿಕರ ಸಹಾಯವಾಣಿ 155-214 24/7 ವರ್ಕ್ ಆಗುತ್ತೆ. ಕಾರ್ಮಿಕ ಅಧಿಕಾರಿಗಳು ಹಾಗೂ ಹಿರಿಯ ಕಾರ್ಮಿಕ ನಿರೀಕ್ಷಕರು ಈ ಒಂದು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ನೋಡಿ, ಒಂದು ಸೌಲಭ್ಯವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೊಂದು ಮಾಹಿತಿ ನೋಡಿ, ಕಾರ್ಮಿಕ ಇಲಾಖೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಕರ್ನಾಟಕ ರಾಜ್ಯ ದಿನಪತ್ರಿಕೆ ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ, ಅಂದರೆ ಈ ಒಂದು ಬೆಳಗ್ಗೆ ನ್ಯೂಸ್ ಪೇಪರ್ ಹಂಚ್ತಕ್ಕಂಥ ಕಾರ್ಮಿಕರಿಗೆ ವಿಮಾ ಸೌಲಭ್ಯ ಯೋಜನೆ ಕುರಿತಿದ್ದು ಮತ್ತು ವೈದ್ಯಕೀಯ ಸೌಲಭ್ಯ ಕುರಿತಿದ್ದು. ನೋಡಿ, ಯೋಜನೆಯ ಉದ್ದೇಶ ಏನು? ಅಸಂಘಟಿತ ವಲಯದ ವ್ಯಾಪ್ತಿಯಲ್ಲಿ ಬರುವ ದಿನಪತ್ರಿಕೆ ವಿತರಿಸುವ ಕಾರ್ಮಿಕರು ಅರೆಕಾಲೀನ ವೃತ್ತಿ ನಿರ್ವಹಿಸುತ್ತಿದ್ದು ಪ್ರತಿನಿತ್ಯ ಸಾರ್ವಜನಿಕರ ಮನೆ ಬಾಗಿಲಿಗೆ ಪತ್ರಿಕೆಗಳನ್ನು ವಿತರಿಸುತ್ತಾರೆ. ಸದರಿ ಕಾರ್ಮಿಕರಲ್ಲಿ ಬಹುತೇಕರು ದಿನಪತ್ರಿಕೆ ವಿತರಿಸಲು ದ್ವಿಚಕ್ರ ವಾಹನಗಳನ್ನು ಬಳಸುತ್ತಿದ್ದು ಅಪಘಾತಕ್ಕೊಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಸದರಿ ಕಾರ್ಮಿಕರಿಗೆ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ವಿತರಿಸುವ ಮೂಲಕ ಸಾಮಾಜಿಕ ಭದ್ರತೆ ಒದಗಿಸುವುದು ಯೋಜನೆಯ ಮುಖ್ಯ ಉದ್ದೇಶ. ನೋಂದಣಿ ಯಾವ ರೀತಿ ನೋಡಿ, ಈ ಶ್ರಮ ಪೋರ್ಟಲ್ನಲ್ಲಿ ಸ್ವಯಂ ನೋಂದಣಿ ಅಥವಾ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳ, ಬಾಪೂಜಿ ಸೇವಾ ಕೇಂದ್ರಗಳು, ಅಂಚೆ ಕಚೇರಿ, ಕರ್ನಾಟಕ ಒನ್, ಬೆಂಗಳೂರು ಒನ್, ಗ್ರಾಮ ಒನ್ ಕೇಂದ್ರಗಳಲ್ಲಿ ನೀವು ಈ ಒಂದು ಸೌಲಭ್ಯಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಇತರೆ ಮಾಹಿತಿ ಏನಂದರೆ, ಮೇಲ್ಕಂಡ ಸೌಲಭ್ಯಗಳನ್ನು ಪಡೆಯಲು ಆಹಾರ ಫಲಾನುಭವಿಗಳು ಯೋಜನೆಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಹತ್ತಿರದ ಕಾರ್ಮಿಕ ಅಧಿಕಾರಿಗಳ ಕಚೇರಿ, ಹಿರಿಯ ಕಾರ್ಮಿಕ ನಿರೀಕ್ಷಕರ ಒಂದು ಕಚೇರಿಗೆ ಭೇಟಿ ನೀಡಿ ಅರ್ಜಿಯನ್ನು ಪಡೆಯಬಹುದಾಗಿದೆ. ಇಲ್ಲೇನು ಹೇಳಿದ್ದಾರೆ ಅಂದರೆ, ನೋಂದಣಿ ಹೇಗೆ ಮಾಡಿಸ್ಬೇಕಪ್ಪ ಅಂದರೆ, ಈ ಶ್ರಮ ಪೋರ್ಟಲಲ್ಲಿ ಆದರೂ ನೀವು ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. CSC ಸೆಂಟರು, ಬಾಪೂಜಿ ಸೇವಾ ಕೇಂದ್ರ ಅಂದರೆ ಗ್ರಾಮ ಪಂಚಾಯತಿಯಲ್ಲಿ, ಪೋಸ್ಟ್ ಆಫೀಸ್ನಲ್ಲಿ, ಕರ್ನಾಟಕ ಒನ್ನಲ್ಲಿ, ಬೆಂಗಳೂರು ಒನ್ನಲ್ಲಿ, ಗ್ರಾಮ ಒನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡಿ, ನಿಮ್ಗೆ ಏನೇನು ಇಲ್ಲಿ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹತೆ ಏನಪ್ಪ ಅಂದರೆ,
ನೋಡಿ, ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. 16ರಿಂದ 59 ವಯೋಮಾನದವರು, ಅಂದರೆ ವಯಸ್ಸು ಕನಿಷ್ಠ 16 ವರ್ಷ, ಗರಿಷ್ಠ 59. ಕೇಂದ್ರ ಸರ್ಕಾರದ ಈ ಶ್ರಮ ಪೋರ್ಟಲಲ್ಲಿ ನ್ಯೂಸ್ ಪೇಪರ್ ಬಾಯ್ ಎಂಬ ವರ್ಗದಲ್ಲಿ ನೋಂದಣಿಯಾಗಿರಬೇಕು. ಆದಾಯ ತೆರಿಗೆ ಪಾವತಿದಾರರಾಗಿರಬಾರ್ದು. ESI ಮತ್ತು EPF ಸೌಲಭ್ಯ ಇರಬಾರ್ದು. ಅವಶ್ಯಕ ದಾಖಲಾತಿಗಳಿಂದ ಆಧಾರ್ ಕಾರ್ಡ್ ಸಂಖ್ಯೆಗೆ ಜೋಡಣೆ ಇರುವ ಮೊಬೈಲ್ ಸಂಖ್ಯೆ, ಬ್ಯಾಂಕ್ ಖಾತೆ ವಿವರಗಳು ಬೇಕಾಗವೆ. ದೊರಕುವ ಸೌಲಭ್ಯಗಳೆಂದರೆ ಅಪಘಾತದಿಂದ ಮರಣ ಹೊಂದಿದಲ್ಲಿ 2 ಲಕ್ಷ ರೂಪಾಯಿ, ಅಪಘಾತದಿಂದ ಶಾಶ್ವತ ದುರ್ಬಲತೆ ಹೊಂದಿದ್ದರೆ 2 ಲಕ್ಷ ರೂಪಾಯಿವರೆಗೆ ಅಮೌಂಟ್ ಸಿಗುತ್ತೆ. ಶೇಕಡಾವಾರು ದುರ್ಬಲತೆ ಆಧಾರದ ಮೇಲೆ ಈ ಒಂದು ಅಮೌಂಟ್ ನಿರ್ಧಾರವಾಗಿರುತ್ತೆ. ಅಪಘಾತ ಅಥವಾ ಮಾರಣಾಂತಿಕ ಕಾಯಿಲೆ ಅಥವಾ ಗಂಭೀರ ಅನಾರೋಗ್ಯಕ್ಕೆ ತುತ್ತಾದಲ್ಲಿ ಆಸ್ಪತ್ರೆ ವೆಚ್ಚ 1 ಲಕ್ಷ ರೂಪಾಯಿವರೆಗೆ ರಿಫಂಡನ್ನು ಮಾಡಲಾಗ್ತದೆ. ಹೆಚ್ಚಿನ ಮಾಹಿತಿ ಇಲ್ಲಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ಮಾಹಿತಿ ಐತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.